ನಮ್ಮ 3 ಜನ ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾತು, ಆನಂದ ಬೈದನಮನೆ ಹಾಗೂ ಮಾರುತೇಶ್. ವಿದ್ಯಾ ಕೂಡ ನಮ್ಮ ಜೊತೆಗೆ, ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿದ್ಯಾ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂಥರ ಈ ಎರೆದು ಹಾಕಿದಂಗೆ ಆಗ್ಬಿಡ್ತಲ್ಲ ತಣ್ಣಗೆ. ಎಲ್ಲರೂ ಅಂದ್ಕೊಂಡಿದ್ದು ತಿಂಗಳಾನುಗಟ್ಟಲೆ ಎಳ್ಕೊಂಡು ಹೋಗ್ಬೋದು, ಅಟ್ಲೀಸ್ಟ್ ವಾರಗಟ್ಟಲೆ ಆದರೂ ಎಳ್ಕೊಂಡು ಹೋಗುತ್ತೆ ಈ ಪ್ರಾಸೆಸ್ ಅಂತ ಇದ್ದರು. 2 ದಿವಸದಲ್ಲಿ ಎಲ್ಲ ಮುಗ್ದೇ ಹೋಯ್ತು ನೋಡಿ. ಅದೇ ನೋಡಿ, ಸಿದ್ದರಾಮಯ್ಯನವರು ನಾವಿಬ್ಬರು ಮಧ್ಯಾಹ್ನ ಕೂಡ ಮಾತಾಡ್ತಾ ಇದ್ವಿ. ಪ್ರಾಯಶಃ 2023ರಲ್ಲಿ ಅಧಿಕಾರಕ್ಕೆ ಬರುವಾಗಲೇ ಸಿದ್ದರಾಮಯ್ಯನವರಿಗೆ, ಅಂದರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ದಿಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಮಾತುಕತೆಗಳ ನಂತರ 2.5 ವರ್ಷದ ನಂತರ ಈ ಒಂದು ಸ್ಥಿತಿಗೆ ತಲುಪುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿತ್ತು. ಕರೆಕ್ಟ್. ಆದರೂ ಕೂಡ ಸಿದ್ದರಾಮಯ್ಯನವರು, ನನಗನ್ಸುತ್ತೆ ಒಬ್ಬ ಮನುಷ್ಯ ತಾನು ವೈಯಕ್ತಿಕವಾಗಿ ಡಿಸೈಡ್ ಮಾಡಿದರೆ ಮಾತ್ರ ಈ ರೀತಿಯ ಒಂದು ಗ್ರೇಸ್ಫುಲ್ ಎಕ್ಸಿಟ್ ಸಾಧ್ಯ ಆಗುತ್ತೆ. ಹೌದು. ಇಲ್ಲ ಬೆಂಬಲಿಗರ ಮಾತು ಕೇಳಿ ಆ ಕ್ಷಣದಲ್ಲಿ ಬರ್ತಕ್ಕಂಥ ಅಭಿಮಾನ ಮತ್ತು ಅಭಿಮಾನಿಗಳ ಭರ್ಪೂರಾಗಿರ್ತಕ್ಕಂಥ ಒಂದು ಒತ್ತಾಸೆಯ ಕಾರಣದಿಂದಾಗಿ ನಾನೇನೋ ನಿರ್ಣಯ ಬದಲಾಯಿಸಿಬಿಟ್ಟೆ. ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು 2.5 ವರ್ಷಗಳ ನಂತರ ಐ ಶುಡ್ ಹ್ಯಾಂಗ್ ಮೈ ಬೂಟ್ಸ್. ಆದರೆ ಹೈಕಮಾಂಡ್ ಹೇಳದೆ ಸುಮ್ಮನೆ ನಾನು ಹೋಗಿ ರಾಜೀನಾಮೆಯನ್ನು ಕೊಟ್ಟು ಅಂತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ಹೌದು. ಹೈಕಮಾಂಡ್ ಕೂಡ 6 ತಿಂಗಳ ಕಾಲ ಯಾವುದೇ ಮಾತನ್ನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಲ್ಲ. ಮತ್ತು ಸಿದ್ದರಾಮಯ್ಯನವ್ರದ್ದು ಒಂದು ಸ್ಪಷ್ಟತೆ ಇತ್ತು ಅನ್ಸುತ್ತೆ ನನಗೆ. ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಕರೆದು ಹೇಳಿದರು, ಕೆ ಸಿ ವೇಣುಗೋಪಾಲ್ ಕರೆದು ಹೇಳಿದರು, ಅಥವಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದರು, ಆ ಕಾರಣದಿಂದ ನಾನು ಹೋಗಿ ರಾಜೀನಾಮೆ ಕೊಟ್ಟೆ ಅನ್ನೋದು ಇರಲಿಲ್ಲ. ಗಾಂಧಿ ಕುಟುಂಬ ಯಾವಾಗ ನಾನು ಹೋಗಿ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಹೇಳುತ್ತೆ, ಆಗ ನಾನು ರಾಜೀನಾಮೆ ಕೊಡಬೇಕು. ಬಟ್ ಇನ್ನೊಂದು ನೋಡಿ, ರಾಜಕಾರಣದಲ್ಲಿ ಹಿ ಹ್ಯಾಸ್ ಸೆಟ್ ಎ ಸ್ಟ್ಯಾಂಡರ್ಡ್. ಅಜಿತ್, ನಾನು ಇವತ್ತು ಸುಮ್ಮನೆ ಹಾಗೆ ಗಮನಿಸ್ತಾ ಇದ್ದೆ. ಒಂದು ಪಕ್ಷದಿಂದ ಇನ್ನೊಂದು ರಾಷ್ಟ್ರೀಯ ಪಕ್ಷಕ್ಕೆ ಬಂದು ಅಲ್ಲಿ 20 ವರ್ಷಗಳ ಕಾಲ ರಾಜಕಾರಣ ಮಾಡಿ, 10 ವರ್ಷ ವಿರೋಧ ಪಕ್ಷದ ನಾಯಕ, 8 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸಿ, ನಿಮಗೆ ಯಾವುದೇ ಈಗ ಮೂಡಾ ಹಗರಣ ಒಂದು ಬಿಟ್ಟರೆ ಆ ಹಗರಣವು ಕೂಡ ನ್ಯಾಯಾಂಗದಲ್ಲಿ ನಿಲ್ಲಿಲ್ಲ. ಹೌದು ಹೌದು. ಮೂಡಾ ಹಗರಣವೊಂದನ್ನು ಬಿಟ್ಟರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಯಕ್ತಿಕ ಆರೋಪಗಳನ್ನು ಸಿದ್ದರಾಮಯ್ಯನವರ ಮೇಲೆ ಮಾಡಲಿಕ್ಕೆ ಸ್ವಪಕ್ಷೀಯರಿಗಾಗಲಿ, ಯಾಕಂದರೆ ಕಾಂಗ್ರೆಸ್ನಲ್ಲಿ ಇದೆಲ್ಲವೂ ಭಾಳ ಸರ್ವೇ ಸಾಮಾನ್ಯ. ಸ್ವಪಕ್ಷದ ಮುಖ್ಯಮಂತ್ರಿಯ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡತಕ್ಕಂಥದ್ದು, ಇವು ಯಾವುವೂ ಕೂಡ ಸ್ವಪಕ್ಷೀಯರಿಂದಾಗಲಿ ವಿಪಕ್ಷೀಯರಿಂದಾಗಲಿ ಸಾಧ್ಯ ಆಗಲಿಲ್ಲ. ಮತ್ತವರು ಯಾವಾಗ 2009ಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಬಂದರು, ದಿಲ್ಲಿ ರಾಜಕಾರಣಕ್ಕೆ ಹೋದರು, ಅವಾಗಿಂದ ಅವರು ಸತತವಾಗಿ ಶಾಸಕಾಂಗ ಪಕ್ಷದ ನಾಯಕರು. ಹೌದು, 18 ವರ್ಷ ಟೋಟಲ್ ಅಧಿಕಾರದಲ್ಲಿದ್ದದ್ದು. ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿಯೇ ಆಯ್ಕೆ ಆಗ್ತಿದ್ದಾರೆ. ಕುಮಾರಸ್ವಾಮಿ ಮಧ್ಯೆ ಮುಖ್ಯಮಂತ್ರಿ ಆದರೂ ಕೂಡ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರೇ ಇದ್ದರು. ಸೊ ವಾಟ್ ಅನ್ ಇನ್ಕ್ರೆಡಿಬಲ್ ಜರ್ನಿ ಅಜಿತ್. ಆಮೇಲೆ ನನಗನ್ಸುತ್ತೆ ರಿಟೈರ್ಮೆಂಟನ್ನು ಕೂಡ, ನಾನೊಬ್ಬ ಪತ್ರಕರ್ತನಾಗಿ ಇವತ್ತು ನನಗೆ ಇಡೀ ಬೆಳಿಗ್ಗೆಯನ್ನು ಅನಿಸಿರ್ತಕ್ಕಂಥದ್ದು, ಒಂದು ಡಿಗ್ನಿಫೈಡ್ ಆಗಿ, ಹೌದು ಹೌದು, ಒಂದು ರೀತಿಯಾಗಿರ್ತಕ್ಕಂಥ ಗೌರವಪೂರ್ವಕವಾಗಿ ಹೈಕಮಾಂಡ್ ಜೊತೆ ಗುದ್ದಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಮಯ ಬಂದಿದೆ, ನಾನು ರಾಜೀನಾಮೆ ಕೊಡದೇ ಇದ್ದರೆ ಹೊಸದೊಂದು ರಾಜಕೀಯ ಪಯಣಕ್ಕೆ, ರಾಜಕೀಯ ಸಾಹಸಕ್ಕೆ ಕೈ ಹಾಕಬೇಕಾಗತ್ತೆ. ಆ ಸಾಹಸ ನನಗೀಗ ಅವಶ್ಯಕತೆ ಇಲ್ಲ. ಐ ಹ್ಯಾವ್ ಎಂಜಾಯ್ಡ್ ದ ಪವರ್ ಫಾರ್ 8 ಲಾಂಗ್ ಇಯರ್ಸ್. ನಾನೀಗ ರಾಜೀನಾಮೆ ಕೊಡ್ತೀನಿ. ಇದರ ಅರ್ಥ ಅವರು ಪೂರ್ತಿ ಬೂಟ್ಸ್ ಹ್ಯಾಂಗ್ ಮಾಡಿಬಿಟ್ರ? ನನಗೆ ಭಾಳ ಸ್ಪಷ್ಟವಾಗಿ ಹೇಳ್ತಿದಾರಲ್ಲ, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ. ಮತ್ತು ರಾಜಕಾರಣದಲ್ಲಿ ಅಜಿತ್, ನಿಮ್ಗೆ ರಾಜ್ಯಸಭೆ ಸದಸ್ಯ ಸ್ಥಾನ ಕೊಡ್ತೀನಿ ಬನ್ನಿ ಅಂತ ಕರೆದಾಗ ವಿನಮ್ರನಾಗಿ ಹೇಳ್ತೀನಿ ನನಗೆ ಬೇಡ ಅಂತಕ್ಕಂಥದ್ದನ್ನು ಹೇಳುವವರು ರಾಜಕಾರಣದಲ್ಲಿ ಅಪರೂಪ. ಪ್ರಾಯಶಃ ಆ ತಲೆಮಾರು ಪಳೆಯುಳಿಕೆ ಆಗುವ ಹಂತದಲ್ಲಿ ನಾವಿದ್ದೀವಿ ಅಂತ ನನಗೆ ಅನ್ಸುತ್ತೆ. ಅಂದರೆ ನಿಜ ನಿಜ, ಐ ಆಮ್ ಫೈನ್ ವಿತ್ ಇಟ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳುವ ತಲೆಮಾರು ಅಂತ್ಯಕ್ಕೆ ಬರ್ತಾ ಇದೆ ಅನ್ನುವ ಎಲ್ಲ ಪಾರ್ಟಿಗಳಲ್ಲಿ ಆ ಸ್ಥಿತಿಯಲ್ಲಿ ನಾವಿದ್ದೀವಿ. ಐ ಥಿಂಕ್ ಹಿ ಹ್ಯಾಂಡಲ್ಡ್ ಇಟ್ ವೆರಿ ವೆಲ್. ಮತ್ತು ಅವರು ಎಲ್ಲೂ ಕೂಡ ಕಳೆದ 48 ಗಂಟೆಗಳ ಅವಧಿಯಲ್ಲಿ ಎಲ್ಲೋ ರಾದ್ದಾಂತರಾಡಿ ಮಾಡ್ಕೊಳ್ಳದೆ, ಹೌದು, ಅಂತಿಮವಾಗಿ ರಾಜೀನಾಮೆಯನ್ನು ರಾಜ್ಯಪಾಲರಿಗೆ ನೋಡಿ, ಅದನ್ನು ವಿರೋಧಿಸ್ತಾ ಇರೋರಿಗೆ, ಪ್ರತಿಭಟಿಸ್ತಾ ಇರೋರಿಗೆ ಎಂಟರ್ಟೈನ್ ಸಹಿತ ಮಾಡಲಿಲ್ಲ. ನಿನ್ನೆ ಬೆಳಿಗ್ಗೆಯಿಂದ ಅವರ ಬೆಂಬಲಿಗರು ಬಂದು ಭಾವುಕರಾದರು. ಹೌದು.
ಆಗತ್ತೆ, ಇವತ್ತು ಅವ್ರು ಸಹಜ. ರಾಜೀನಾಮೆ ಕೊಡಲಿಕ್ಕೆ ಮನೆಯಿಂದ ಹೊರಡುವಾಗ ನಾನು ಅವರ ಬೆಂಬಲಿಗರ ದೃಶ್ಯಗಳನ್ನು ನೋಡ್ತಾ ಇದ್ದೆ. ಒಂದು ಕ್ಷಣ ಬೆಂಬಲಿಗರು ಕಾಲ್ಮುಟ್ಟಿ ನಮಸ್ಕಾರ ಮಾಡಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತೀವ್ರವಾಗಿ ಭಾವುಕರಾದರು. Correct. ಆದರೆ ಆ ಭಾವುಕತೆಯನ್ನು ತಮ್ಮ ಮುಂದಿನ ರಾಜಕಾರಣಕ್ಕೆ ಮೆಟ್ಲಾಗಿ ಬಳಸ್ಕೊಳ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಸ್ಥಿತಿಯಲ್ಲಿ ಅವರು ಹೋಗಲಿಲ್ಲ. ನನಗನ್ಸುತ್ತೆ ದಿಸ್ ಈಸ್ ಇವತ್ತು ನಾನು ಅಂದರೆ ನಾವು ರಾಜಕಾರಣಿಗಳನ್ನ ಹೊಗಳೋದು ಅಪರೂಪ ಅಜಿತ್. ಹೌದು. ಆದರೆ ಇವತ್ತು ನನಗನ್ಸುತ್ತೆ ಸ್ಥಿತಪ್ರಜ್ಞತೆ ಏನು ಅಂತ ನಾವು ಅನೇಕ ಬಾರಿ ಚರ್ಚೆ ಮಾಡ್ತೀವಿ. ಪ್ರಾಯಶಃ ಗೀತೆಯಲ್ಲಿ ಬರುತ್ತೆ, ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಅಂತ. ಏನು ಸ್ಥಿತಪ್ರಜ್ಞತೆಯ ವ್ಯಾಖ್ಯೆ ಏನು ಅಂತ. ಪ್ರಾಯಶಃ ಇವತ್ತಿನ ಇಡೀ ಕಳೆದ 48 ಗಂಟೆಗಳ ಅವಧಿಯಲ್ಲಿ ಅವರು ನಡೆದುಕೊಂಡಿದ್ದ ರೀತಿ ಇತ್ತಲ್ಲ, ದಟ್ ಈಸ್ ಕಾಲ್ಡ್ ಅ ಸ್ಥಿತಪ್ರಜ್ಞತೆ. ಇಂಗ್ಲೀಷ್ನಲ್ಲಿ ಅದಕ್ಕೆ ಇಕ್ವಾನಿಮಿಟಿ ಅಂತ ಕರೀತಾರೆ. ಪ್ರಾಯಶಃ ಅದನ್ನು ಸಿದ್ದರಾಮಯ್ಯನವರು ತುಂಬ ಚೆನ್ನಾಗಿ ಪ್ರದರ್ಶಿಸಿದರು. ಬಡ್ಡಿಂಗ್ ಪೊಲಿಟಿಷಿಯನ್ ಶುಡ್ ವಾಚ್ ದಿಸ್ ಅಂತ. ಕರೆಕ್ಟ್ ಕರೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.